ತೆಂಗಿನಕಾಯಿಯನ್ನು ಪೂಜೆಯ ಕಳಸಕ್ಕೆ ಇಡುವ ಮೊದಲು ತಿಳಿದುಕೊಳ್ಳಬೇಕಾದ ಅಂಶಗಳು. ಕಳಸಕ್ಕೆ ಇಡುವ ತೆಂಗಿನಕಾಯಿಯಲ್ಲಿ ನೀರು ಇಲ್ಲದೆ ಹೋದರೆ ಅದು ಸಂತಾನ ದೋಷ ಮತ್ತು ಮನೆಯಲ್ಲಿ ಹಣದ ಅಭಾವ ಕಾಣಿಸಿಕೊಳ್ಳುತ್ತದೆ. ಯಾವುದೇ ಶುಭ ಕಾರ್ಯಗಳಲ್ಲಿ ಅಥವಾ ಶುಭ ಸಮಾರಂಭಗಳಲ್ಲಿ ಯಾರಾದರೂ ನಿಮಗೆ ತೆಂಗಿನಕಾಯಿಯನ್ನು ಕೊಟ್ಟರೆ ಅದನ್ನು ಬೇಡವೆಂದು ಹೇಳಬಾರದು. ಇದರಿಂದ ನಿಮ್ಮ ಮನೆಯ ಲಕ್ಷ್ಮಿ ಹೊರಟು ಹೋಗುವಳು. ತೆಂಗಿನಕಾಯಿ ಜೊತೆಗೆ ಕಳಸವನ್ನು ಪೂಜಿಸುವ ಸಂದರ್ಭದಲ್ಲಿ ಚೆನ್ನಾಗಿರುವ ತೆಂಗಿನಕಾಯಿ ಬಿರುಕು ಬಿಟ್ಟರೆ ಆ ಕುಟುಂಬದಲ್ಲಿ ಇರುವವರಿಗೆ ಅಪಘಾತ ಸಂಭವಿಸುವ ಘಟನೆಗಳು ನಡೆಯುತ್ತವೆ. ಪೂಜಾ ಕಳಸಕ್ಕೆ ಇಡುವ ತೆಂಗಿನಕಾಯಿಯು ಮನೆಯಲ್ಲಿ ಉರುಳಾಡುವ ಸನ್ನಿವೇಶ ಕಂಡುಬಂದರೆ ಶುಭ ಸೂಚನೆಯಾಗಿದೆ. ಇದರಿಂದ ನಿಮಗೆ ಬರಬೇಕಾದ ಹಣ ಬಂದು ಸೇರುತ್ತದೆ. ಒಣಗಿದ ತೆಂಗಿನಕಾಯಿಯನ್ನು ಪೂಜಾ ಕಳಸಕ್ಕೆ ಇಟ್ಟರೆ ಅದು ನಿಮ್ಮ ಮನೆಯಲ್ಲಿ ಅತಿಯಾದ ಹಣದ ಸಮಸ್ಯೆಯನ್ನು ತಂದೊಡ್ಡುತ್ತದೆ. ಪೂಜೆ ಮಾಡುವ ಸಂದರ್ಭದಲ್ಲಿ ಕಳಸದಿಂದ ತೆಂಗಿನಕಾಯಿಯು ಕೆಳಗೆ ಬಿದ್ದರೆ ಆ ಮನೆಯಲ್ಲಿ ಇರುವವರಿಗೆ ಜೀವದ ಆಪತ್ತು ಸಂಭವಿಸುತ್ತದೆ. ಪೂಜಾ ಕಳಸಕ್ಕೆ ಎಂದು ತಂದ ತೆಂಗಿನಕಾಯಿಯಲ್ಲಿ ಬರೀ ನಾರು ಇದ್ದರೆ ಅಂತಹ ಮನೆಯಲ್ಲಿ ಚಿಂತೆ ಜಾಸ್ತಿ ಇರುತ್ತದೆ. ತಾಂಬೂಲದೊಡನೆ ಕೊಟ್ಟಂತಹ ತೆಂಗಿನಕಾಯಿಯನ್ನು ನಿಮ್ಮ ಮನೆಗೆ ತರದೆ ಬೇರೆಯವರಿಗೆ ಕೊಟ್ಟರೆ ಅಥವಾ ಎಲ್ಲಿಯಾದರೂ ಮರೆತು ಹೋದರೆ ಆ ಮನೆಯಲ್ಲಿ ಅತಿಯಾದ ಆರೋಗ್ಯ ಸಮಸ್ಯೆ, ಸಾಲಬಾಧೆ ಹಾಗೂ ಇನ್ನಿತರ ಸಮಸ್ಯೆಗಳು ಎದುರಾಗುತ್ತವೆ. ಪೂಜೆ ಮಾಡಿದ ತೆಂಗಿನಕಾಯಿಯ ಚಿಪ್ಪನ್ನು ಶುಕ್ರವಾರ ಒಲೆಗೆ ಹಾಕಿದರೆ ಅಥವಾ ತೆಂಗಿನಕಾಯಿಯನ್ನು ಒಡೆದರೆ ಆ ಮನೆಯಲ್ಲಿ ಅತಿಯಾದ ಬಡತನ ಹೆಚ್ಚಾಗುತ್ತದೆ ಮತ್ತು ಇದರ ಜೊತೆಗೆ ಕಷ್ಟದ ಮೇಲೆ ಕಷ್ಟ ಬರುತ್ತದೆ.